ಬಿಸಿ ಬಿಸಿ ಪಾವ್, ಬೆಣ್ಣೆಯ ಸುವಾಸನೆ ಮತ್ತು ಮಸಾಲೆಯ ಬಾಜಿ, ಯಾರಿಗೆ ಈ ಕಾಂಬಿನೇಷನ್ ಇಷ್ಟ ಆಗಲ್ಲ? ಮುಂಬೈ ಸ್ಟೈಲನ ಈ ರುಚಿ ನಮ್ಮ ಮನೆಯಲ್ಲೇ ಇವತ್ತು ಇಷ್ಟು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಾವ್ ಬಾಜಿ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಎಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ಲಿಕ್ಕಿದ್ದೇನೆ. ಇವತ್ತು ನಮ್ಮ ಪಾವ್ ಬಾಜಿ ಮಾಡ್ತಾ ಇರೋದು ನಮ್ಮಮ್ಮ ಬಾಂಬೆ ಅವರಾಗಿರೋದ್ರಿಂದ ಅವರಿಗೆ ತುಂಬ ಸ್ಪೆಷಲ್ಲಾಗಿ ಪಾವ್ ಬಾಜಿ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ, ಈಸಿಯಾಗಿ ಮಾಡ್ತಾರೆ. ಹಾಗಾದರೆ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಒಂದು ಸಣ್ಣ ರಿಕ್ವೆಸ್ಟು, ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ರಪ್ಪ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಇವಾಗ ಕಾದ ನಂತರ ನಾವು 2 ಈರುಳ್ಳಿಯನ್ನು ಹಾಕ್ಕೋಬೇಕು. ಇನ್ನೊಂದು ಸೈಡಿನಲ್ಲಿ ನಾನು ಕುಕ್ಕರಲ್ಲಿ ಎಲ್ಲ ವೆಜಿಟೇಬಲ್ ಹಾಕಿ ಬೇಯಿಸ್ಕೊಂಡಿಟ್ಟಿದ್ದೇನೆ. ಆಲೂಗಡ್ಡೆ, ಬಟಾಣಿ ಮತ್ತು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಇವೆಲ್ಲವನ್ನು ಪ್ರೆಷರ್ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಪ್ರೆಷರ್ ಕುಕ್ ಮಾಡಿಟ್ಕೊಂಡಿದ್ದೇನೆ. ಇದರ ಜೊತೆಗೆ ಟೊಮ್ಯಾಟೊ ಮತ್ತು ಗಾರ್ಲಿಕ್ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೇನೆ. ಅದ್ರ ಜೊತೆ ಚಿಲ್ಲಿ ಕೂಡ ಹಾಕಿ ನಾನು ಒಂದು ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ನಾನು 2 ಈರುಳ್ಳಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಾವು ಇದಕ್ಕೆ ಬರೀ ತರಕಾರಿ ಹಾಕಿ ನಾರ್ಮಲ್ ಪಾವ್ ಭಾಜಿಯನ್ನು ಮಾಡ್ತಾ ಇರೋದು. ನೀವು ಬೇಕಿದ್ದರೆ ಇಲ್ಲಿ ಪನ್ನೀರ್ ಮತ್ತು ಚೀಸ್ ಕೂಡ ಮೇಲ್ಗಡೆಯಿಂದ ಹಾಕಿ ಪಾವ್ ಭಾಜಿಯನ್ನು ಮಾಡ್ಕೋಬೋದು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ನಾವು ಹುರಿಬೇಕು. ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಹುರ್ಕೋಬೇಕು. ನಮ್ಮ ಮನೆಯಲ್ಲಿ ನಾವು ಮಾಡಿರುವಂತಹ ಪಾವ್ ಭಾಜಿ ಎಲ್ರಿಗೂ ತುಂಬಾ ಫೇವ್ರೇಟು. ನಾನು ಆವಾಗ ಮಾಡ್ತಾನೆ ಇರ್ತೀನಿ. ನನ್ನ ಅಮ್ಮ ಇವತ್ತು ಬೆಂಗಳೂರಿಗೆ ಬಂದಿದ್ದರಿಂದ ನಾನು ಅವ್ರ ಜೊತೆ ಅವರನ್ನೇ ಮಾಡೋಕ್ಕೆ ಹೇಳಿದೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಬ್ರೌನ್ ಆಗುವ ಅವಶ್ಯಕತೆ ಇಲ್ಲ. ಇವಾಗ ನಾವಿಲ್ಲಿ ಟೊಮ್ಯಾಟೊ ಪೇಸ್ಟನ್ನು 2 ಟೊಮ್ಯಾಟೋವನ್ನು ಪೇಸ್ಟ್ ಮಾಡ್ಕೊಂಡಿದ್ದೇವೆ. ಅದ್ರ ಜೊತೆ ಗಾರ್ಲಿಕ್ಕು ಮತ್ತು ರೆಡ್ ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪ್ಯೂರಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಗಾರ್ಲಿಕ್ ಹಸಿಯಾಗಿರೋದ್ರಿಂದ ಟೊಮ್ಯಾಟೊ ಎಲ್ಲ ಹಸಿಯಾಗೇ ಇದೆ. ಇವನ್ ಈ ರೆಡ್ ಚಿಲ್ಲಿ ಪೇಸ್ಟ್ ಕೂಡ ಹಸಿಯಾಗೇ ಇದೆ. ಇವಾಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಅಂತೂ ಮ್ಯಾಶಿ ಆಗೋಯಿತು. ಇಷ್ಟು ಚೆನ್ನಾಗಿ ಈ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. ಪಾವ್ ಭಾಜಿ ಅಂತೂ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಮನೆಯಲ್ಲಿ ತುಂಬ ರುಚಿಯಾದ ಪಾವ್ ಭಾಜಿಯನ್ನು ನೀವು ಮನೆಯಲ್ಲಿ ಮಾಡ್ಕೋಬೋದು. ರೆಸ್ಟೋರೆಂಟ್ಗಿಂತ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ಜಾಸ್ತಿ ಮಸಾಲೆಯನ್ನು ಬಳಸ್ತಾ ಇಲ್ಲ. ಇಲ್ಲಿ ಬಳಸ್ತಾ ಇರೋದು ಮಸಾಲೆ ಅಂದರೆ ಎವರೆಸ್ಟ್ ಅವರ ಪಾವ್ ಭಾಜಿ ಮಸಾಲಾನ 1-2 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಖಾರ ನಿಮಗೆ ಬೇಕಿದ್ದರೆ, ಅದರಲ್ಲೇ ಖಾರ ಮಸಾಲೆ ಎಲ್ಲ ಇರುತ್ತೆ. ನೀವು ಬೇಕಿದ್ದರೆ ಖಾರವನ್ನು ನೋಡಿಕೊಂಡು ಖಾರದ ಪುಡಿಯನ್ನು ಹಾಕ್ಕೋಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಬಳಸಿದ್ದೀನಿ ಮತ್ತು ಪಾವ್ ಭಾಜಿ ಮಸಾಲವನ್ನು ಕೂಡ ಬಳಸಿರೋದ್ರಿಂದ ನನಗೆ ಖಾರ ಅಷ್ಟು ಸಾಕು ಅಂತ ಅನಿಸ್ತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಸಾಲೆಯನ್ನು ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಇವಾಗ ನೆಕ್ಸ್ಟ್ ನಾನು ಕುಕ್ ಮಾಡಿರುವಂತಹ ಆಲೂಗಡ್ಡೆ ಮತ್ತು ಗ್ರೀನ್ ಪೀಸು ಮತ್ತು ಕ್ಯಾರೆಟು, ಬಟಾಣಿ, ಬೀನ್ಸು ಇವೆಲ್ಲವನ್ನು ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ರಿಯಲಿ ಸಾರಿ. ಇವೆಲ್ಲವನ್ನು ಹಾಕಿ ಈ ರೀತಿ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶರ್ ಇದ್ದರೆ ಮ್ಯಾಶರಲ್ಲಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು. ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಇಲ್ಲೆಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಟಿದ್ದೇವೆ. ಆಲೂಗಡ್ಡೆ ಮತ್ತು ಬಟಾಣಿ ಇರೋದ್ರಿಂದ ಥಿಕ್ ಕನ್ಸಿಸ್ಟೆನ್ಸಿ ಆಗುತ್ತೆ. ಇನ್ನೂ ನೀರು ಕೂಡ ಹಿಡಿಯುತ್ತೆ. ಸ್ವಲ್ಪ ಒಂದು ಬಾಯ್ಲ್ ಬಂದರೆ ನಿಮ್ಗೆ ಗೊತ್ತಾಗ್ಬೋದು. ಇಲ್ಲಿ ಬೇಕಿದ್ರೆ ನೀವು ಬಿಳಿ ಬಟಾಣಿಯನ್ನು ಕೂಡ ಬಳಸ್ಬೋದು, ಅಥವಾ ಗ್ರೀನ್ ಪೀಸ್ ಸಿಗಲಿಲ್ಲ, ಅವೈಲೇಬಲ್ ಇಲ್ಲ ಅಂದರೆ ವೈಟ್ ಪೀಸ್ ಕೂಡ ಬಳಸ್ಬೋದು. ಟೇಸ್ಟ್ ಮಾಡಿ ನೋಡಿದರೆ ಉಪ್ಪು ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಮತ್ತೊಮ್ಮೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಮ್ಯಾಶರ್ ಇದ್ದರೆ ನೀವು ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೋದು. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟಿ ಕೂಡ ಆಗಿದೆ. ಮನೆಯಲ್ಲಿ ಮಾಡಿದ್ರಿಂದ ತುಂಬ ಹೆಲ್ದಿನೂ ಹೌದು. ಇವಾಗ ನಾವು ಮೇಲ್ಗಡೆಯಿಂದ ಬಟರ್ ಅಥವಾ ಘೀ ಅನ್ನು ಹಾಕ್ಕೊಳ್ಳಿಕ್ಕಿದ್ದೇವೆ. ಬಟರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅಮೂಲ್ ಬಟರ್ ಅಥವಾ ಗೀಯನ್ನು ಕೂಡ ಇಲ್ಲಿ ಹಾಕ್ಕೋಬೋದು. ಮೇಲ್ಗಡೆಯಿಂದ ನಾವು ಗೀಯನ್ನು ಹಾಕ್ತಾಯಿದ್ದೇವೆ. ಗೀ ಆಪ್ಷನಲ್ಲು, ನೀವು ಎಷ್ಟು ಬೇಕಿದ್ರೂ ಹಾಕ್ಬೋದು. ಒಂದು 2 to 3 ಸ್ಪೂನನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಇವಾಗ ರೆಡಿಯಾಗಿದೆ ನಮ್ಮದು ಸೂಪರ್ ಡೆಲಿಷಿಯಸ್ ಹೆಲ್ದಿ ಪಾವ್ ಭಾಜಿ.
ಒಂದು ಪ್ಯಾನಲ್ಲಿ ಬಟರ್ ಅಥವಾ ಗೀ ಹಾಕ್ಕೊಂಡು ಪಾವ್ ಮತ್ತು ಬ್ರೆಡ್ಡನ್ನು ಟೋಸ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನನಗೆ ಪೂರ್ತಿಯಾಗಿ ಪಾವ್ ಅವೈಲೇಬಲ್ ಆಗಿಲ್ಲ, ಸ್ವಲ್ಪ ಕಡಿಮೆ ಸಿಕ್ಕಿತ್ತು. ಹಾಗಾಗಿ ಬ್ರೆಡ್ಡನ್ನು ತೆಕ್ಕೊಂಡು ಬಂದು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಈ ರೀತಿಯಾಗಿ ಟೋಸ್ಟ್ ಮಾಡಿಕೊಂಡು ರೆಡಿಯಾಗಿದೆ ನಮ್ಮ ಮುಂಬೈ ಸ್ಟೈಲ್ ಪಾವ್ ಭಾಜಿನ. ಕಲ್ಲರ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದರೆ ಈವಾಗಲೂ ಕೂಡ ಬಾಯಲ್ಲಿ ನೀರು ಉರಿತಾ ಇದೆ. ನೋಡಿ, ಖಂಡಿತ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ತುಂಬ ಫೇವ್ರೆಟ್ಟು ಇದು ಪಾವ್ ಭಾಜಿ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಖುಷಿಯಾಗಿದೆ. ನನ್ನ ಮಗನಿಗಂತೂ ತುಂಬಾ ಖುಷಿಯಾಯಿತು. ನನ್ನ ಈ ರೆಸಿಪಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕು, ಶೇರ್ ನನಗೆ ತುಂಬ ಬೆಂಬಲ ಕೊಡುತ್ತೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ. ಹಾಗಾದರೆ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ರೆಸಿಪಿಯನ್ನು ಟ್ರೈ ಮಾಡ್ತಾಯಿರಿ. ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, share with your friends and family, and thank you for watching. Bye bye.